ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಕನ್ನಡ ಕಲ್ಪವೃಕ್ಷ ಚಾನಲ್ ವೀಕ್ಷಕರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತು ನಾವು ವಿಶೇಷವಾಗಿರೋ ಜಾಗಕ್ಕೆ ಕರ್ಕೊಬಂದಿದ್ದೀವಿ ನಿಮ್ಮನ್ನು. ಇಲ್ಲಿ ಬುದ್ಧ ಸ್ಟ್ಯಾಚು ಮತ್ತು ಟೆಂಪಲ್ಗಳಿಗೆ ಮತ್ತು ಮನೇಲಿ ಇಟ್ಕೊಳ್ಳೋಕ್ಕೆ ಮತ್ತು ಗಾರ್ಡನ್ಗೆ ಎಲ್ಲ ಥರದ್ದು ಸ್ಟ್ಯಾಚಸ್ಸು ಇಲ್ಲಿ ಸಿಗುತ್ತೆ. ಬುದ್ಧ, ಗಣೇಶ, ಮಹಾವೀರ ಎಲ್ಲ ಥರ ಸಿಗುತ್ತೆ. ಮತ್ತು ಸಾಯಿಬಾಬಾ ಎಲ್ಲ ಥರ ಸ್ಟ್ಯಾಚುಗಳು ಇಲ್ಲಿ ಸಿಗುತ್ತೆ. ಬನ್ನಿ ಒಂದೊಂದೇ ನೋಡ್ಕೊಂಡು ಹೋಗೋಣ. ಎಷ್ಟಾಗುತ್ತೆ ಸರ್ ಇದು ಮಾಡ್ಕೊಂಡು? 1,90,000. ಫುಲ್ ಗ್ರಾನೈಟ್, ಬರೀ ಮಂಟಪ ಇದೆಲ್ಲ ಎಕ್ಸ್ಟ್ರಾ ಸಪ್ರೇಟ್. ಅಂದರೆ ಇದು ಫುಲ್ಲು ದೇವಸ್ಥಾನಕ್ಕೆಲ್ಲ ಇಟ್ಕೋಬೋದು. ದೇವಸ್ಥಾನಕ್ಕೆ ಇಟ್ಬೋದು, ಮನೇಲಿ ಇಟ್ಬೋದು, ಮನೇಲಿ. ಇವೆಲ್ಲ ಏನು ರೇಟ್ ಇದೆ ಸರ್? ಇದು 1,50,000. 1,50,000. ಒಂದೊಂದು ರೇಟು. 3 ಅಡಿ ಇದು. ಎಷ್ಟು ಒಂದು ಫೀಟ್ ಜಾಸ್ತಿ ಇದೆ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ಓಕೆ. ಗಣೇಶನೂ ಅಷ್ಟೇ ಆಗುತ್ತಾ? ಇದು 75,000 ಆಗಿದೆ. 75,000 ಗಣೇಶ. ಇದು 4,000 ಆಗುತ್ತೆ ಸರ್. ಇದು ಪೌಡರ್ 500. ಇದು ಆರ್ಟಿಫಿಷಿಯಲ್ ಪೌಡರಲ್ಲಿ ಮಾಡಿರೋದು. ಇದರಲ್ಲಿ ಬ್ಲೂ ಮತ್ತು ರೆಡ್ಡು, ಬ್ಲೂ, ಆರೆಂಜು, ಬ್ಲ್ಯಾಕು, ವೈಟ್. ಓಕೆ. 4,000, 4,500. ಇದು ಕೇಳಿ ಪ್ರೈಸ್. ಇದು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ. ರಾಧಾಕೃಷ್ಣ ಸ್ಟ್ಯಾಚು. ಇದು 3,500 ಆಗುತ್ತೆ. ಇದು ತುಂಬ ಕ್ಯೂಟಾಗಿದೆ. ಒಂದಕ್ಕಿಂತ ಒಂದು ವಿಗ್ರಹಗಳು ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನಗಳಿಗೂ ಇಟ್ಕೋಬೋದು, ಮನೆಯಲ್ಲೂ ದೊಡ್ಡ ಮನೆಗಳಿಗೆಲ್ಲ ಇಟ್ಕೋಬೋದು. ಎಲ್ಲ ಥರ ಯಾವುದೇ ಥರ ಬೇಕಾದರೂ ಸಿಗುತ್ತೆ. ಮಂಟಪದಿಂದ ಹಿಡಿದು ವಿಗ್ರಹಗಳು ಎಲ್ಲ ಥರ, ದೇವರು, ಚಾಮುಂಡಿ ವಿಗ್ರಹ, ಗಣೇಶ ವಿಗ್ರಹ, ಬುದ್ಧ ಸ್ಟ್ಯಾಚು ಎಲ್ಲ ಥರ ಸಿಗುತ್ತೆ ಇಲ್ಲಿ. ಸಾಯಿಬಾಬಾ ಎಲ್ಲ ಏನು ಬೇಕಂದ್ರೂ ಸಿಗುತ್ತೆ ನಿಮಗೆ. ಎಲ್ಲ ಫುಲ್ ಗ್ರಾನೈಟಲ್ಲೇ ಮಾಡಿರೋದು ಇದು. ಸರ್ ಇಷ್ಟು ಈ ಮಂಟಪ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ರೇಟ್ ಎಷ್ಟು, ಏನ್ರಲ್ಲಿ ಮಾಡಿರೋದು ಎಲ್ಲ ತಿಳಿಸ್ಕೊಡಿ. ಇಂಡಿಯನ್ ಮಾರ್ಬಲ್. ಇದು ಬಂದ್ಬಿಟ್ಟು ಸಮುದ್ರ ಶಂಖ ಇದೆಲ್ಲ. ಸಮುದ್ರದ ಶಂಖನ? ಸಮುದ್ರ ಶಂಖ ಇದೆಲ್ಲ ಬಂದ್ಬಿಟ್ಟು ಕೆತ್ತಿ ಒಳಗಡೆ ಹಾಕ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಡೋದು. ಓ, ಇದು ಒಳಗಡೆ ಹಾಕಿಟ್ಟಿರೋದು. ಓಕೆ. ಎಷ್ಟಾಗುತ್ತೆ ಸರ್ ಇದು? 30,000. ಅದೇ ವಿಯತ್ನಾಂ ಮಾರ್ಬಲ್ ಅಂದರೆ ಡಬಲ್. ಏನು ಮಾರ್ಬಲ್ ಸರ್? ವಿಯತ್ನಾಂ. ಇದು ಎಷ್ಟಾಗುತ್ತೆ? ಇದು ಏನರಲ್ಲಿ ಮಾಡಿರೋದು? ಅದು ಗೋಲ್ಡ್ ಫೈಲು 65,000. ಅದೇ ವಿಯತ್ನಾಂ ಮಾರ್ಬಲ್. ಎಷ್ಟು ಸರ್? 65,000. 65,000. ಹ್ಯಾಂಡ್ ವರ್ಕ್ ಇದೆಲ್ಲ. ಓಕೆ. ತುಂಬ ಚೆನ್ನಾಗಿದೆ. 4-5 ಡೇಸ್ ಬೇಕು. ಓಕೆ. ಅಂದರೆ ಒಂದೊಂದು ಸ್ಟ್ಯಾಚ್ಯೂಗೆ ಒಂದೊಂದು ರೇಟ್ ಇದೆ ಇಲ್ಲಿ. ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ರೇಟು, ಚಿಕ್ಕದಾದರೆ ಸ್ವಲ್ಪ ಕಡಿಮೆ ರೇಟು. ಸರ್, ಈ ಎಲಿಫೆಂಟ್ ತುಂಬ ಚೆನ್ನಾಗಿದೆ. ಎಷ್ಟಾಗುತ್ತೆ ಸರ್ ಇದು? 15,500. ತುಂಬ ಚೆನ್ನಾಗಿದೆ. ಎಷ್ಟು ಕೆ ಜಿ ಇರ್ಬೋದು ಇದು? 12 kg. ತುಂಬ ವೆಯ್ಟ್ ಇದೆ. ತುಂಬ ಚೆನ್ನಾಗಿದೆ. ಸಖತ್ ಎತ್ತಗೋದಕ್ಕಾಗಲ್ಲ, ಅಷ್ಟು ತೂಕ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಫುಲ್ ಮಾರ್ಬಲಲ್ಲಿ ಮಾಡಿರೋದು.
ಈ ಇಲ್ಲಿರೋ ಐಟಮ್ಗಳು ಬಂದು ಫಾರಿನ್ಗೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಿದೆ. ಏನು ಸರ್ ಇದೆ ಏನ್ರಲ್ಲಿ ಮಾಡಿರೋದು? ಇದು ಇಂಡಿಯನ್ ಮಾರ್ಬಲ್. ಇಂಡಿಯನ್ ಮಾರ್ಬಲ್. ಇಂಡಿಯನ್ ಮಾರ್ಬಲ್ ಪರ್ ಪೀಸ್ ಒಂದು ಪೀಸ್ ಬಂದ್ಬಿಟ್ಟು 6,000. ಹಾಂ. ಅದೇ ವಿಯತ್ನಾಂ ಮಾರ್ಬಲ್ ಅಂದರೆ ಒಂದು ಪೀಸ್ 13,000. 13,000. ಅದು ಇದು ಬಂದ್ಬಿಟ್ಟು 100 ಪೀಸಸ್ US ಹೋಗಿದೆ, ಅಮೇರಿಕಾಗೆ. ಇದು ಬಂದು ಈ ಸ್ಟ್ಯಾಚು ಬಂದು 100 ಪೀಸು US-ಗೆಲ್ಲ ಹೋಗಿದೆ. US-ಅಲ್ಲೆಲ್ಲ ತಗೊಂಡಿದ್ದಾರೆ ಇದನ್ನ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಒಂದು ಚಂದ ಇದು, ಅಷ್ಟು ಚೆನ್ನಾಗಿದೆ. ಮತ್ತು ತುಂಬ ವೆಯ್ಟು ಇದೆ, ತುಂಬ ಚೆನ್ನಾಗಿದೆ. ಇದು ಫೌಂಟೇನು, ಇದು ಒಳಗಡೆನು ಮನೆ ಒಳಗಡೆನೂ ಇಟ್ಕೋಬೋದು. ಗ್ರಾನೈಟಲ್ಲಿ ಮಾಡಿರೋದು ಎಲ್ಲ ಫುಲ್ ಸೆಟ್ ಅವರೇ ಮಾಡಿಕೊಡ್ತಾರೆ. ಮತ್ತು ಗಾರ್ಡನಲ್ಲಿ ಇಟ್ಕೊಬೋದು. ತುಂಬ ಚೆನ್ನಾಗಿದೆ. ಇದರಲ್ಲೇ ಕಲರ್ಸ್ ಬೇಕಾದರೂ ಸಿಗುತ್ತೆ ಅಲ್ವಾ ಸರ್? ಓಕೆ. ಎಷ್ಟು ಸರ್ ಇದು? 10,000. ಓಕೆ ಸರ್. ಚಿಕ್ಕ ಚಿಕ್ಕ ಲಿಂಗ ಎಲ್ಲ ಥರ ಅದು ಮಾರ್ಬಲ್ಲ ಸರ್? ಮಾರ್ಬಲ್, ಬ್ಲ್ಯಾಕ್ ಸ್ಟೋನ್. ಹಾಂ ಹಾಂ. ಇದೆಲ್ಲ ಚಿಕ್ಕ ಚಿಕ್ಕ ಲಿಂಗ ಅದೆಲ್ಲ ಎಷ್ಟು ಇದೆ ರೇಟು? 400, 300, 500. ಓಕೆ ಓಕೆ. ಬ್ಲ್ಯಾಕ್ ಬಂದ್ಬಿಟ್ಟು ನಿಮಗೆ 600 ಹಂಗೆ ಬರುತ್ತೆ. ಇದೆಲ್ಲ 600, ಇದು 400 ಎಲ್ಲ ಬರುತ್ತೆ. ಅದು ನಂದಿ ಬಂದ್ಬಿಟ್ಟು 1800. ಅದು 1000 ಜೋಡಿನಾ? ಒಂದು ಪೀಸ್ ಬಂದು 1800. ಓಕೆ. ನೋಡಿ ವೀಕ್ಷಕರೇ, ಇದು ಯಾರ್ದೋ ಒಬ್ರದ್ದು ಮಾಡಿಟ್ಟಿದ್ದಾರೆ. ನಾವು ಯಾವ ಥರ ಆರ್ಡ್ರ್ ಕೊಟ್ಟರು ಸಮಾಧಿಗಳಿಗೆ ಎಲ್ಲ ಥರ ಬೇಕಂದರೆ ಇದು 65,000. ಇದು ಬಂದು ನಾವು ಆರ್ಡ್ರ್ ಕೊಟ್ಟರೆ ಮುಂಚೆನೇ ಯಾವ ಥರ ಬೇಕಾದರೂ ಮಾಡಿಕೊಡ್ತಾರೆ. ಸಮಾಧಿ ಮೇಲೆಲ್ಲ ಪ್ರತಿಷ್ಠಾಪನೆ ಮಾಡ್ಬೋದು ಈ ಥರದ್ದು ಸ್ಟ್ಯಾಚುಗಳು. ಇಲ್ಲಿ ಬಂದು ಅಂಬೇಡ್ಕರ್ ಇದನ್ನು ಮಾಡಿದ್ದಾರೆ. ಎಷ್ಟಾಗುತ್ತೆ ಸರ್ ಇದು? 2 feet है मैडम. 2 feet. हाँ, 55,000. 55,000. ब्लैक स्टोन. ತುಂಬ ಇದು ಫುಲ್ ಗ್ರಾನೈಟಾ? फुल ब्लैक स्टोन. ಬ್ಲ್ಯಾಕ್ ಸ್ಟೋನ್. राजस्थान ब्लैक स्टोन. ರಾಜಸ್ಥಾನ. ಇದು ಬಂದು ವಾಟರ್ ಫೌಂಟೇನು ಸರ್. ಇದು ರೇಟು 25,000. 25,000 ಆಗುತ್ತೆ. ಇದು ಅಂದರೆ ಯಾವ ಥರ ಬೇಕಾದರೂ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀರಾ? ಇದು ವಾಸ್ ಬಂದು ಫ್ಲವರ್ ವಾಸು ಸಣ್ಣದಾಗಿದೆ. ಇದು ಮತ್ತು ಇದು ಎಲ್ಲ ಸೇರಿ 55,000 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ ಗ್ರಾನೈಟಲ್ಲಿ ಮಾಡಿರೋದು. ಇದು ನೋಡೋದಕ್ಕೆ ಒಂದು ಚೆನ್ನಾಗಿದೆ. ಅಷ್ಟು ವರ್ಕ್ ಇದೆ, ಸ್ಟೋನ್ ವರ್ಕ್ ಎಲ್ಲ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಫುಲ್ ಸೆಟ್ಟು 55,000 ನಿಜ ಕೊಡ್ಬೋದು. ತುಂಬ ಏನು ಜಾಸ್ತಿ ಇಲ್ಲ. ಇದು ಫುಲ್ ಸೆಟ್ಟು ಕೆಳಗಡೆಯಿಂದ ನೋಡಿ ನನಗಿನ್ನ ಹೈಟ್ ಮೇಲ್ವರೆಗೂ ಇದೆ. ಇದು ತುಂಬ ಚೆನ್ನಾಗಿದೆ. मीनाकारी वर्क है. ಮೀನಾಕರಿ ವರ್ಕ್ ಅಂತ ಇದೆಲ್ಲ ಸರ್. ಇದೇನು ಬಿದ್ದೋಗಲ್ವಾ? ಇದೆಲ್ಲ ಹ್ಯಾಂಡ್ ವರ್ಕ್ ಸರ್? ಇದೆಲ್ಲ ಲ್ಯಾಮಿನೇಟ್ ವಾಷಬಲ್. ಓಕೆ ಓಕೆ. ಈ ಆನೆಗಳು ಬಂದು ಜೋಡಿ 35,000. 1.5 ಅಡಿ ಇದೆ ಅಲ್ವಾ ಸರ್? ಇದೆರಡೂ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ನೋಡಿ ಅಳ್ಳಾಡ್ಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಮೀನಾಕರಿ ವರ್ಕೇನೆ ಅಲ್ವಾ ಸರ್? ಇದು ಮೀನಾಕರಿ ವರ್ಕೆ. ಸ್ಟೋನು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದು ಸೆಟ್ ಬಂದು 35,000 ಎರಡರಿಂದ. ಇದು ಒಂಥರ ಶಂಕು ಆಕಾರದಲ್ಲಿ ಮಾಡಿದ್ದಾರೆ ಗ್ರಾನೈಟಲ್ಲಿ. ಮತ್ತು ಇದು ನೀರು ಹಾಕ್ಬಿಟ್ಟು ಫ್ಲವರೆಲ್ಲ ಹಾಕಿಡ್ಬೋದು ಇದರಲ್ಲಿ. ತುಂಬ ಚೆನ್ನಾಗಿದೆ. ಎಷ್ಟು ಸರ್ ಇದು? 6,500. 6,500 ಇದು. ತುಂಬ ಚೆನ್ನಾಗಿದೆ. ಗಣೇಶ, ಈಶ್ವರ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ ಫುಲ್ಲು ಫ್ಯಾಮಿಲಿ ಇದ್ದಾರೆ ಇದರಲ್ಲಿ. ಎಷ್ಟಾಗುತ್ತೆ ಸರ್ ಇದು? 1,20,000. 1,20,000. ಇಂಡಿಯನ್ ಮಾರ್ಬಲ್. ತುಂಬ ಚೆನ್ನಾಗಿದೆ ಸರ್ ಇದು. ಪಾಟು ಬಿಗ್ ಸೈಜ್ ಎಷ್ಟಡಿ ಇದೆ ಸರ್ ಇದು? 3.5. 3.5 ಅಡಿ. 55,000. ದೀಪ ಇಡ್ಬೋದು. ಇದು 4 ಸೈಡು ದೀಪ ಇಡ್ಬೋದು. ಇದು ಒಂದು ರಾಜಸ್ಥಾನ್ ಲೇಡಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಭರಣ ಮತ್ತು ಮುಸ್ಕ್ ಗ್ರಾನೈಟಲ್ಲೇ ಮಾಡಿರೋದು ಮುಸ್ಕೆಲ್ಲನೂ. ಇದು ಮೀನಾಕರಿ ವರ್ಕೆ ಅಲ್ವಾ ಸರ್? ತುಂಬ ಚೆನ್ನಾಗಿದೆ. ಇದು ಬಂದು ಪ್ರೈಸ್ ಬಂದು 35,000 ಇದು. ಮತ್ತು 1.5 ಅಡಿ ಇದೆ. ಇದು ತುಂಬ ಚೆನ್ನಾಗಿದೆ ಸರ್. ಈ ಚಾಮುಂಡೇಶ್ವರಿ ಬಂದು 3.5 ಅಡಿ ಸರ್.
ಎರಡು ಅಡಿ ಬಂದಿದೆ. ಪ್ರೈಸು ಸರ್ ಇದು 75,000. ತುಂಬ ಚೆನ್ನಾಗಿದೆ. ಸಿಂಹ ಎಲ್ಲ ಇದೆ, ಎಲ್ಲ ಸಿಂಹದ under- ಮೇಲೆ ಕೂತಿರೋದು. ಎಲ್ಲ ಇದು ಯಾರೋ ಆರ್ಡರ್ ಕೊಟ್ಟಿರೋದು. ಈಗ 1.5 ಅಡಿ ಇದೆ ಇದು. ಇದು ಪ್ರೈಸ್ ಎಷ್ಟು ಸರ್ ಹೇಳಿದ್ದು? 35,000. ಇದು ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಇದು ಫುಲ್ಲು ಸ್ಮೈಲ್ ಮಾಡ್ತಿರೋದು, ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಗಣೇಶ ಸ್ಟ್ಯಾಚ್ಯೂ. ನಿಮಗೆ ಯಾವ ಸೈಜ್ ಬೇಕಾದರೂ ಸಿಗುತ್ತೆ. ಮನೆಯಲ್ಲೂ ಇಟ್ಕೊಬೋದು, ಇದು ದೇವಸ್ಥಾನಗಳಲ್ಲೂ ಇಟ್ಕೊಬೋದು. ಎಲ್ಲ ಫುಲ್ ಗ್ರಾನೈಟಲ್ಲಿ ಮಾಡಿರೋದು ಇದು ಗಣೇಶ. ಇದು ಬಂದು ಕಾರ್ನರ್ ಟೇಬಲ್. ಇದು ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಮಾರ್ಬಲ್ ಹಾಕಿದ್ದಾರೆ, ಸುತ್ತು ವುಡ್ ವರ್ಕ್ ಮಾಡಿದ್ದಾರೆ. ಬುದ್ಧ ನೋಡಿ, ಯಾವ ಸೈಜ್ ಬೇಕಾದರೂ ಸಿಗುತ್ತೆ ಬುದ್ಧ ಸ್ಟ್ಯಾಚು. ಚಿಕ್ಕದ್ರಿಂದ ಮೀಡಿಯಮ್ ಸೈಜಿಂದ ದೊಡ್ಡದವರೆಗೂ, ಅಂದರೆ ಮನೆಯಲ್ಲಿಂದ ಇಟ್ಕೊ ದೇವಸ್ಥಾನದಲ್ಲೂ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೋಬೋದು ನಾವು. ಆ ಥರ ಇದೆ. ಇದು ಬಂದು ಹನುಮಾನ್ ಸ್ಟ್ಯಾಚು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಮಾರ್ಬಲಲ್ಲೇ ಮಾಡಿರೋದು. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಫುಲ್ಲು ವುಡ್ಡು ಎಲ್ಲ ಡಿಸೈನಲ್ಲಿ ಮಾಡಿರೋದು, ವುಡ್ಡಲ್ಲಿ ಮಾಡಿರೋದು ಎಲ್ಲ. ಇದೆಲ್ಲ ಟೀ ಕುಡ್ಡಲ್ಲಿ ಮಾಡಿರೋದು. ಇದು ಬಂದು ರಾಮ ಲಕ್ಷ್ಮಣ ಸೀತಾ. ತುಂಬ ಚೆನ್ನಾಗಿದೆ. ದೊಡ್ಡ ಮನೆ ಇದ್ದರೆ, ದೊಡ್ಡ ಹಾಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಫ್ಲವರ್, ನೀರು ಹಾಕಿ ಫ್ಲವರ್ ಇಟ್ಕೊಳ್ಳೋದು. ಇದು ನೋಡಿ, 2-3 ಡಿಸೈನಲ್ಲಿದೆ, 2-3 ಪ್ಯಾಟರ್ನಲ್ಲಿದೆ. ಇದು ತುಳಸಿ ಕಟ್ಟೆ. ಇದು ಫುಲ್ ಗ್ರಾನೈಟಲ್ಲಿ ಮಾಡಿರೋದು. ಇದು ಗಣೇಶ ನೋಡಿ, ಅಲ್ಲಿ ಫುಲ್ಲು ಸ್ಟ್ಯಾಂಡ್ ಸಮೇತ ಇಟ್ಕೋಬೋದು. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ ಫ್ರೆಂಡ್ಸ್, ಎಲ್ಲ ವುಡ್ಡಲ್ಲೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ಬಂದು ಶೋ ಪೀಸು. ಎಷ್ಟು ಚೆನ್ನಾಗಿದೆ ನೋಡಿ. ಪ್ಯಾರಟ್. ಇದು ತುಂಬ ಚೆನ್ನಾಗಿದೆ. ಇದು ಗಾರ್ಡನ್ನು ಇಟ್ಕೋಬೋದು, ಇದು ಮನೆಯಲ್ಲೂ ಇಟ್ಕೋಬೋದು. ಇದು ವಾಟರ್ ಫೌಂಟೇನು ಬುದ್ಧ ಇದೆ. ಇಲ್ಲಿ ಅವರೇ ಸೆಟ್ ಮಾಡಿಕೊಡ್ತಾರೆ. ಇದು ಫ್ರಂಟಲ್ಲೂ ಇಟ್ಕೋಬೋದು, ಮತ್ತು ಗಾರ್ಡನಲ್ಲಿ ಇಟ್ಕೋಬೋದು, ಒಳಗಡೆನೂ ಇಟ್ಕೋಬೋದು. ಶೋ ಪೀಸ್ ಥರ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಫೌಂಟೇನ್ ಥರನೇ ಸಖತ್ತಾಗಿದೆ. ಇದು ಅಷ್ಟೇ, ಇದು ಫೌಂಟನ್ನೇ. ಅಲ್ಲಿ ಬುದ್ಧ ಸ್ಟ್ಯಾಚು ಮಾಡಿದ್ದಾರೆ. ರಿಯಲ್ ಸ್ಟೋನ್ ಥರನೇ ಮಾಡಿದ್ದಾರೆ. ಅದು ಒಳಗಡೆ ಬುದ್ಧ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅದನ್ನು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಎರಡು ಇದು ಫುಲ್ಲು ಮಾರ್ಬಲಲ್ಲಿ ಮಾಡಿರೋದು. ಇದು ವಾಲ್ ಆರ್ಟ್. ಇದು ವಾಲ್ ಆರ್ಟು. ಇದು ಬಂದು ವಾಲ್ ಆರ್ಟೇನೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಸೂಕ್ಷ್ಮ ಮಾಡಿರೋದು, ತುಂಬ ಚೆನ್ನಾಗಿದೆ. ದೊಡ್ಡ ಬಂಗ್ಲಾ ಥರ ಮನೆ ಇರುತ್ತಲ್ಲ ಅಲ್ಲಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬುದ್ಧ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್ ಎಷ್ಟಡಿ ಇದೆ ಅದು? 4 ಅಡಿ. 4 ಅಡಿ ಇದೆ. ಇದು ಮಾರ್ಬಲ್ಲ ಸರ್? ಅದು ಶೈನಿಂಗ್ ಸ್ಟೋನು. ಶೈನಿಂಗ್ ಸ್ಟೋನ್ ರಾಜಸ್ಥಾನ್ ಸಿಲ್ವರ್ ಶೈನಿಂಗ್ ಸ್ಟೋನ್. ಓಕೆ, ರಾಜಸ್ಥಾನ್ ಸ್ಟೋನ್ ಅಂತ ಇದೇನೋ. ಇದು ಬಂದು ಕೃಷ್ಣ ನಟರಾಜ ಆಗಿ ನೃತ್ಯ ಮಾಡ್ತಿರೋ ಥರ ಕೃಷ್ಣ
ತುಂಬ ಚೆನ್ನಾಗಿದೆ ಇದಂತೂ, ಸಖತ್ತಾಗಿದೆ ವರ್ಕು ಮಾತ್ರ. ನೋಡಿ ಫುಲ್ಲು ನೃತ್ಯ ಮಾಡ್ತಾ ಇರೋ ಥರ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಇದು ಉಯ್ಯಾಲೆ. ಹಾಲಲ್ಲೆಲ್ಲ ದೊಡ್ಡ ದೊಡ್ಡ ಹಾಲಲ್ಲೆಲ್ಲ ಇಟ್ಕೊಬೋದು, ತುಂಬ ಚೆನ್ನಾಗಿದೆ. ಫುಲ್ ಟೀ ಕುಟ್ಟಲ್ಲಿ ಮಾಡಿರೋದು ಇದು. ಬಾಬಾ ಇದು, ಅದು ಬಂದು ಸುಬ್ರಹ್ಮಣ್ಯ. ಎಷ್ಟು ಚೆನ್ನಾಗಿದ್ದಾರೆ ಬಾಬಾ ಸುಬ್ರಹ್ಮಣ್ಯ. ಅದು ಇದು ಸಿದ್ಧಗಂಗೆ ಸ್ವಾಮಿಗಳು. ಎಷ್ಟು ಚೆನ್ನಾಗಿದೆ ಇದು ಸ್ಟ್ಯಾಚ್ಯೂ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಾಮೀಜಿ ರಿಯಲ್ಲಾಗಿ ಕೂತಿದ್ದಾರೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಇದು ಬಂದು ಗಣೇಶ ಆಕೃತಿ. ಇದು ತುಂಬ ಚೆನ್ನಾಗಿದೆ. ಆಶೀರ್ವಾದ ಮಾಡ್ತಾ ಇರೋದು ಗಣೇಶ. ಇದು ಕೃಷ್ಣ ಸ್ಟ್ಯಾಚ್ಯೂ. ಇದು ಕೃಷ್ಣ ನೃತ್ಯ ಮಾಡ್ತಾ ಇರೋದು, ನಿಂತ್ಕೊಂಡಿರೋದು. ತುಂಬ ಚೆನ್ನಾಗಿದೆ ನೋಡಿ. ಇದನ್ನು ಒಂದೊಂದು ನೋಡ್ತಾನೇ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಆ ಕಡೆ ಈ ಕಡೆ ನವಿಲುಗಳು ಮತ್ತು ಈಶ್ವರ, ಮತ್ತು ಇದು ದಂತದಲ್ಲಿ ಮಾಡಿರೋದು. ದಂತ ಥರ ಇದು, ದಂತ ರಿಯಲ್ ದಂತ ಅಲ್ಲ. ಆ್ಯಕ್ಚುಲಿ ಇದರಲ್ಲೆಲ್ಲ ಬುದ್ಧಗಳಿದ್ದಾವೆ. ಪ್ರತಿಯೊಂದರಲ್ಲೂ ಎಲ್ಲ ಕಡೆ ಬುದ್ಧಗಳು ಇದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕು. ಇದು ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಬೇಕಾದ್ರೂ ಇಟ್ಕೊಬೋದು ಇದನ್ನು ನೋಡಿ. ಬರೀ ಬುದ್ಧಗಳೇ, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದೆಲ್ಲ ಹ್ಯಾಂಡ್ ವರ್ಕೇನೆ ಇದು. ತುಂಬ ಚೆನ್ನಾಗಿದೆ. ಅದು ಬುದ್ಧನೇ. ಅದು ಹಿಂದಗಡೆ ಬ್ಯಾಕ್ ಬಂದು ಮೆಟಲಲ್ಲಿ ಮಾಡಿರೋದು. ಅದು ಫುಲ್ ಸೆಟ್ ಸಿಗುತ್ತದು. ತುಂಬ ಚೆನ್ನಾಗಿದೆ ನೋಡಿ. ಖಡ್ಗ ಎಲ್ಲ ಇಟ್ಕೊಂಡಿರೋದು, ಶಂಕು ಚಕ್ರ ಆಗದೆ ಎಲ್ಲ ಇದೆ ತಾಯಿದು. ತುಂಬ ಚೆನ್ನಾಗಿದೆ. ಇದು ಹ್ಯಾಂಡ್ ವರ್ಕು. ಇದು ಫುಲ್ ಗ್ರಾನೈಟಲ್ಲಿ ಮಾಡಿರೋದು. ಇದು ಒಂದು ಲಕ್ಷ್ಮೀ ವಿಗ್ರಹ. ಇದು ಲಕ್ಷ್ಮೀ ಇದು ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ತಿರುಪತಿ ವೆಂಕಟೇಶ್ವರ. ಇದು ಮೆಟಲಲ್ಲಿ ಮಾಡಿರೋದು. ಇದು ವುಡ್ ವರ್ಕಿನ ಮೇಲೆ, ಇದು ವುಡ್ ಬಂದು ವುಡ್ ಮೇಲೆ ಮೆಟಲಲ್ಲಿ ಮಾಡಿರೋದು ಸ್ವಾಮಿನ. ತುಂಬ ಚೆನ್ನಾಗಿದೆ ಇದು ನೋಡಿ. ಎಷ್ಟು ಚೆನ್ನಾಗಿದೆ. ದೀಪಗಳು ಇದೆ ಅದಕ್ಕೆ ಸೆಟ್ಟು, ಫುಲ್ ಸೆಟ್ಟು.
ಅನ್ನಿಸ್ತು ನಮ್ಮದು ವಿಡಿಯೋ. ಚಿಕ್ಕ ಸ್ಟ್ಯಾಚ್ಯೂವಿಂದ ದೊಡ್ಡದವ್ರಿಗೂ ಎಲ್ಲ ಥರ ಒಂದೇ ಕಡೆ ಕಲೆಕ್ಷನ್ ಸಿಗುತ್ತೆ ನಿಮಗೆ. ನೀವು ಒಮ್ಮೆ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ. ಎಲ್ಲ ಥರ ದೇವ್ರದ್ದು ಸ್ಟ್ಯಾಚ್ಯೂನು ಇಲ್ಲಿ ಸಿಗುತ್ತೆ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.